ಕಾರ ಸುಪ್ರಭಾತಂ ನಲ್ಬೆಳಗು. ಏನು ಚೆಲುವಿನ ನಾಡು ಕನ್ನಡದ ಸಿರಿನಾಡು, ಎಂತಹ ಚೆಲುವು ತುಂಬಿದ ಕಸುಬು ತುಂಬಿದ ನಾಡು ನಮ್ಮ ಕರ್ನಾಟಕ. ಇಂತಹ ಕರ್ನಾಟಕವನ್ನು ಪೆತ್ತ ನಮ್ಮ ಭಾರತ ಪುಣ್ಯಭೂಮಿ ಮತ್ತೆಷ್ಟು ಪುಣ್ಯದಾಯಿನಿ ಪುಣ್ಯಶಾಲಿನಿ. ನಮ್ಮ ದೇಶದ ಪ್ರತಿಯೊಂದು ಕೋಣೆ ಕೋಣೆಯಲ್ಲಿ ನಮ್ಮ ಐಶ್ವರ್ಯ, ಭಕ್ತಿ, ಶ್ರದ್ಧೆ, ಸಂಪತ್ತು ಎಲ್ಲವೂ ಹೇರಳವಾಗಿ ತುಂಬಿಕೊಂಡಿರುವಂಥದ್ದು. ಅವುಗಳೆಲ್ಲವನ್ನು ದೋಚಲಿಕ್ಕೆ ಬಂದಂತಹ ಪರಕೀಯರ ದಾಳಿಯಿಂದ, ದಾಸ್ಯದಿಂದ ನಮ್ಮ ದೇಶವನ್ನು ಬಿಡಿಸಿ ಸ್ವಾತಂತ್ರ್ಯ ಹಣತೆಯನ್ನು ಹಚ್ಚಲಿಕ್ಕಾಗಿ ತಮ್ಮ ನೆತ್ತರನ್ನು ಬಸಿದಂತಹ ವೀರಾಗ್ರಣಿಗಳ ವಿಚಾರವನ್ನು ಈ ಕಥಾಸಾರದ ಕೆಲ ಸಂಚಿಕೆಗಳಲ್ಲಿ ನಾವು ನೋಡುತ್ತಿದ್ದೆವು. ಅಂತಹುದೇ ಒಂದು ವೀರೋಚಿತವಾದ ಸಂಚಿಕೆಗೆ ತಮ್ಮೆಲ್ಲರಿಗೆ ಆತ್ಮೀಯ ಪ್ರೀತ್ಯಾದರ ಪೂರ್ವಕ ಸ್ವಾಗತ. ಒಂದು ದಾರುಣ ಪರಿಸ್ಥಿತಿಯಲ್ಲಿ ತಾತ್ಯಾ ಟೋಪೆಯವರನ್ನು ನಾವು ನೋಡುತ್ತಾ ಇದ್ದೇವೆ. ಸುಮಾರು 3 ವರ್ಷಗಳ ಕಾಲ ಸಾವಿರಾರು ಆಂಗ್ಲರನ್ನು ಸದೆಬಡಿದಂತಹ ಮಹಾಸೇನಾನಿ, ಮಹಾವೀರಕಲಿ ತಾತ್ಯಾ ಟೋಪೆ ಅನೇಕ ಇಂಗ್ಲಿಷ್ ಸರದಾರರನ್ನು ಯುದ್ಧಗಳಲ್ಲಿ ಮಣಿಸಿಬಿಟ್ಟಿದ್ದಾನೆ. ಸೈತಾನ ಅಂತ ಕರೆಸಿಕೊಂಡರೂ ಕೂಡ ಆಂಗ್ಲರೊಡನೆ ಸಿಂಹ ಸ್ವಪ್ನವಾಗಿ ಅವರನ್ನು ಕಾಡಿದ್ದಾನೆ. ಇಷ್ಟೆಲ್ಲ ಮಾಡಿದರೂ, ಏನೆಲ್ಲ ನಡೆದರೂ ಈಗ ಜ್ವಲಂತ ಅಂತಃಕರಣ ಒಂದು ಬಿಟ್ಟರೆ ಆತನ ಬಳಿಯಲ್ಲಿ ಮತ್ತೇನೂ ಉಳಿದಿಲ್ಲ. ರೆಕ್ಕೆ ಇಲ್ಲದ ಹಕ್ಕಿಯಂತೆ, ಹಲ್ಲುಗುರುಗಳನ್ನು ಕಳೆದುಕೊಂಡ ಹುಲಿಯಂತೆ, ಒಂಟಿ ಸಲಗದಂತೆ ಒಬ್ಬಂಟಿಗನಾಗಿ ಬಿಟ್ಟಿದ್ದಾನೆ. ಬಾ ಎಂದು ಕರೆಯುವವರಿಲ್ಲ, ಕರೆದು ಆದರಿಸುವವರಿಲ್ಲ, ಮಲಗಲು ನೆರಳಿಲ್ಲ, ತಲೆ ಇಡಲು ಮನೆಯಿಲ್ಲ, ಹಸಿವು ಬಾಯಾರಿಕೆಗಳಿಂದ ಕಂಗೆಟ್ಟು ಹೋಗಿದ್ದಾನೆ ತಾತ್ಯಾ ಟೋಪೆ. ಆತನನ್ನು ನಿರ್ದಯವಾಗಿ ಬೇಟೆಯಾಡಲಿಕ್ಕೆ ಬ್ರಿಟಿಷ್ ಸೈನಿಕರು ಬಂದು ಅಲ್ಲಿ ಓಡಾಡುತ್ತಿರುವ ಸುಳಿವನ್ನು ಕಂಡ ಕೂಡಲೇ ಆತ ಅಲ್ಲಿ ಓಡುತ್ತಿದ್ದಾನೆ. ಕಾಡಿನಿಂದ ಕಾಡಿಗೆ, ಗುಡ್ಡದಿಂದ ಗುಡ್ಡಕ್ಕೆ, ಹಗಲಿಲ್ಲ ರಾತ್ರಿ ಇಲ್ಲ. ಆತನಿಗೇನಾದರೂ ಸಹಾನುಭೂತಿಯನ್ನು ತೋರಿಸಿದರೆ ಕಠೋರವಾದ ಶಿಕ್ಷೆಯಾಗುತ್ತೆ ಎನ್ನುವಂತಹ ಆಜ್ಞೆಯನ್ನು ಆಂಗ್ಲರು ಹೊರಡಿಸಿದ್ದಾರೆ. ಅವನನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ದೊರಕಲಿದೆ ಎನ್ನುವುದಾಗಿ ಆಮಿಷ ತೋರಿಸಿದ್ದಾರೆ. ಆಂಗ್ಲರಿಗೆ ಅಂದಿನ ಕಾಲಕ್ಕೆ ಅತ್ಯಂತ ಅಮೂಲ್ಯವಾದ, ಅತಿ ಬೆಲೆ ಬಾಳುವ ವಸ್ತು ಎಂದರೆ ಅದು ಒಂದೇ, ತಾತ್ಯಾ ಟೋಪೆ. ತಾತ್ಯಾ ಟೋಪೆ ಅವನೊಬ್ಬನೇ ಅತ್ಯಂತ ಬೆಲೆ ಬಾಳುವ ವಸ್ತು ಆಂಗ್ಲರ ಮಟ್ಟಕ್ಕೆ. ತಾತ್ಯಾ ಟೋಪೆಯ ಮುಂದೆ ಇದೀಗ ಕೇವಲ 2 ಮಾರ್ಗಗಳು ಮಾತ್ರ ಉಳಿದಿದ್ದಾವೆ. ಇಂಗ್ಲಿಷರ ಕೈಗೆ ಸಿಗದಂತೆ ಏಕಾಕಿಯಾಗಿ ಹೋರಾಡುತ್ತಾ ಕಡೆಗೊಂದು ದಿನ ವೀರ ಮರಣವನ್ನಪ್ಪುವುದು. ಆಂಗ್ಲರ ಕೈಗೆ ಸಿಗದೆ ಏಕಾಕಿಯಾಗಿ ಓಡಾಡುತ್ತಾ ಕೊನೆಗೊಂದು ದಿನ ತನ್ನ ಕಷ್ಟವನ್ನು ಒಪ್ಪಿಸಿಬಿಡೋದು, ಶರೀರವನ್ನು ಭೂಮಿದೇವಿಗೆ ಒಪ್ಪಿಸಿಬಿಡೋದು. ಇಲ್ಲವೇ ಅಳಿದುಳಿದ ಅನೇಕ ಕ್ರಾಂತಿಕಾರಿಗಳಂತೆ ಆಂಗ್ಲರಿಗೆ ಶರಣಾಗತನಾಗಿ ತನ್ನ ಜೀವರಕ್ಷಣೆಯನ್ನು ಮಾಡಿಕೊಳ್ಳೋದು. ಸಾವಾದರೂ ಪರವಾಗಿಲ್ಲ, ಸೋಲನ್ನು ಉಣ್ಣಲಿಕ್ಕೆ ಸಿದ್ಧನಿಲ್ಲ ಈತ. ಇತರ ಹೇಡಿಗಳಂತೆ ತಾನೂ ಕೂಡ ಜೀವವನ್ನು, ಮಾನವನ್ನು ಆಂಗ್ಲರ ಕಾಲ ಬಳಿ ಅರ್ಪಿಸಿಬಿಡುವುದು. ಹೀಗೆ 2 ದಾರಿ ಉಳಿದಿದ್ದದ್ದು. ದೇಶದ ಚಾಕರಿ ಮಾಡುವುದು, ದೇಶದ ಶತ್ರುವಿನೊಡನೆ ಗೆಳೆತನ ಮಾಡುವುದು. ಶರಣಾಗತ ಬದುಕಿಗಿಂತ ಸ್ವಾಭಿಮಾನದ ಸಾವು ಲೇಸು ಎಂದವನು ನಮ್ಮ ತಾತ್ಯಾ ಟೋಪೆ. ಶರಣಾಗತವಾದ ಬದುಕಿಗಿಂತ ಸಾವಿಗೆ ಶರಣಾದ ಒಂದು ಸಾಧನೆ, ಸ್ವಾಭಿಮಾನ, ಅದು ಲೇಸು ಎಂದವನು. ಸಮಗ್ರ ಭಾರತ ಖಂಡದ ಸ್ವಾಭಿಮಾನವೆಲ್ಲವೂ ಮೈದಾಳಿ ಬಂದಿದೆಯೇನೋ ಎನ್ನುವಂತೆ ಸಾಕಾರ ಮೂರ್ತಿಯಾಗಿ ನಿಂತಿದ್ದ ತಾತ್ಯಾ ಟೋಪಿ ಮಡಿದಾನೆಯೇ ಹೊರತು ಮಣಿಯಲಾರ. ಎಂದಿಗೂ ಸಾವನ್ನು ಅಪ್ಪುತ್ತಾನೆ, ಒಪ್ಪುತ್ತಾನೆ. ಸೋಲನ್ನು ಆತ ಖಂಡಿತವಾಗಿಯೂ ಸಹಿಸೋದಿಲ್ಲ. ತಾತ್ಯಾ ಟೋಪೆಗೆ ಇದೀಗ ಒಂದು ಯುಕ್ತಿ ಹೊಳೆದಿದೆ. ತನಗೆ ಆಶ್ರಯ ಸಿಗಬಲ್ಲ ಆಶಾಸ್ಥಾನ ಅನ್ನುವುದಾದರೆ ಕೇವಲ ಅದು ಅವನ ಬಾಲ್ಯ ಸ್ನೇಹಿತ, ಹಳೆಯ ಸ್ನೇಹಿತ ಮಾನಸಿಂಗನ ಬಳಿ ಎನ್ನುವುದಾಗಿ ತಿಳಿದುಕೊಂಡಿದ್ದಾನೆ.
ಗ್ವಾಲಿಯರ್ ಸೈನ್ಯದಲ್ಲಿನ ಆ ಸರದಾರ ಕ್ರಾಂತಿ ಸೈನ್ಯವನ್ನು ಸೇರಲಿಕ್ಕಾಗಿ ತನ್ನ ರಾಜನನ್ನು ಬಿಟ್ಟು ಹಿಂದೆ ತಾಂತ್ಯಾ ಟೋಪಿಯ ಬಳಿಗೆ ಬಂದಿದ್ದಾನೆ. ಯಾರು? ಮಾನಸಿಂಗ ಎನ್ನುವಂತಹ ಈತನ ಬಾಲ್ಯದ ಗೆಳೆಯ ಇವನನ್ನು ಹುಡುಕಿ ಬಂದಿದ್ದಾನೆ. ಮುಂದೇನಾಯಿತು ನೋಡೋಣ ವಿರಾಮದ ನಂತರ. ತಾತ್ಯಾ ಟೋಪಿಗೆ ಸಿಗಬಹುದಾದ ಏಕೈಕ ಆಶ್ರಯ ಸ್ಥಾನ ಮತ್ತು ಆಶಾಸ್ಥಾನ ಹಳೆಯ ಗೆಳೆಯನಾದ ಮಾನಸಿಂಗ್. ಗ್ವಾಲಿಯರ್ ಸೈನ್ಯದಲ್ಲಿನ ಆ ಸರದಾರ ಕ್ರಾಂತಿ ಸೈನ್ಯವನ್ನು ಸೇರಬೇಕು ಎಂದುಕೊಂಡು ತನ್ನ ರಾಜನನ್ನು ಬಿಟ್ಟು ಒಂದು ದಿನ ತಾತ್ಯಾ ಟೋಪಿಯನ್ನು ಅರಸಿಕೊಂಡು ಬಂದಿದ್ದ. ತಾತ್ಯಾ ಟೋಪಿ ಆತನನ್ನು ತೆರೆದೆದೆಯಿಂದ ಸ್ವಾಗತಿಸಿಕೊಂಡಿದ್ದ. ಸಮರಾಂಗಣದಲ್ಲಿ ದಿವ್ಯವಾಗಿ ಸಹಾಯವನ್ನು ಕೂಡ ಮಾಡಿದ್ದ. ಇದೀಗ ಸಹಾಯವನ್ನು ನೀಡಿದವನ ಬಳಿಯೇ ಪ್ರಾಣಕ್ಕಾಗಿ ಜೀವ ಉಳಿಸಿಕೊಳ್ಳಲಿಕ್ಕಾಗಿ ಸಹಾಯವನ್ನು ಬೇಡುತ್ತಾ ತನ್ನದೇ ಗೆಳೆಯ ಮಾನಸಿಂಗನ ಬಳಿ ಆಶ್ರಯ ನೀಡಬೇಕು ಅಂತ ಕೇಳಿಕೊಂಡು ತಾತ್ಯಾ ಟೋಪಿ ಬಂದಿದ್ದಾನೆ. ಒಂದು ಕಾಲದಲ್ಲಿ ಸಾವಿರಾರು ಮಂದಿಗೆ ಆಶ್ರಯವನ್ನು ಕೊಟ್ಟ ತಾತ್ಯಾ ಟೋಪಿ ಇವತ್ತು ಗೆಳೆಯ ಮಾನಸಿಂಗನ ಬಳಿ ಆಶ್ರಯವನ್ನು ಕೋರಿಕೊಂಡು ಬಂದಿದ್ದಾನೆ. ಮಾನಸಿಂಗ ತನ್ನ ಪ್ರಾಣ ಮಿತ್ರ ತಾತ್ಯಾ ಟೋಪೆ ಬಂದಿರುವುದನ್ನು ನೋಡಿ ಹತ್ತಿರದಲ್ಲಿದ್ದಂತಹ ಪಾರಣ ಎನ್ನುವ ನಿಬಿಡವಾದ ಕಾಡಿಗೆ ಆತನನ್ನು ಕರೆದೊಯ್ದಿದ್ದಾನೆ. 3-4 ದಿನ ಇಲ್ಲಿ ನಿಶ್ಚಿಂತೆಯಿಂದ ವಿರಮಿಸು ಗೆಳೆಯ, ಏಕಿಷ್ಟೊಂದು ಕುಂದಿ ಹೋಗಿದ್ದೀಯೇ, ಎಷ್ಟು ಕ್ಷಾತ್ರ ತೇಜದಿಂದ ನೀನು ಕಂಗೊಳಿಸ್ತಾ ಇದೀಯಾ ಅಂತ ಅಂದುಕೊಂಡ್ರೂ ಕೂಡ ಕಂಗೆಟ್ಟು ಹೋಗಿದ್ದೀಯ ಮಿತ್ರ. ಎಷ್ಟು ಬಳಲಿದ್ದೀಯೆ ನೋಡು, ಹಸಿವೆ ನೀರಡಿಕೆಗಳು ನಿನ್ನನ್ನು ತಿಂದು ಮುತ್ತಿ ಹಾಕಿವೆಯಲ್ಲ. ಏಕೆ ಗೆಳೆಯ, ಏಕಿಷ್ಟೊಂದು ಕಂಗೆಟ್ಟು ಹೋಗಿದ್ದೀಯಾ ಅಂದುಕೊಳ್ಳುತ್ತಾ 3-4 ದಿವಸ ಈ ಪಾರಣ ಎನ್ನುವ ನಿಬಿಡವಾದ ಕಾಡಿನಲ್ಲಿ ನೀನು ನಿಶ್ಚಿಂತೆಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡು. ಮೊದಲಿಗೆ ನೀನು ನೆಮ್ಮದಿಯ ನಿಟ್ಟುಸಿರು ಬಿಡು, ತದನಂತರದಲ್ಲಿ ಮುಂದಿನ ಯೋಚನೆಯನ್ನು ಮಾಡಬಹುದು ಎನ್ನುವುದಾಗಿ ಈತ ಹೇಳಿದ್ದಾನೆ. ಯಾರು? ನಮ್ಮ ಮಾನಸಿಂಗ, ತಾತ್ಯಾ ಟೋಪೆಯ ಪ್ರಾಣಮಿತ್ರನಾಗಿದ್ದವನು. 3-4 ದಿನ ಪಾರಣವೆಂಬ ಕಾಡಿನಲ್ಲಿ ನಿನ್ನ ವಾಸ್ತವ್ಯವಾಗಲಿ. ಕಾಡಿನ ಗಿಡ ಮರ, ಹಸಿರ ವನ, ಪ್ರಾಣಿ ಪಕ್ಷಿಗಳು, ಝುಳು ಝುಳು ಹರಿವ ನೀರು ಎಲ್ಲವನ್ನು ನೋಡಿ ಮನಸ್ಸನ್ನು ಪ್ರಶಾಂತಗೊಳಿಸಿಕೊ. ಕ್ರಾಂತಿಯಿಂದ ಭುಗಿಲೆದ್ದ ಮಾನಸಿಕಕ್ಕೆ ಸ್ವಲ್ಪ ಶಾಂತಿಯ ಧಾರೆಯನ್ನೂ ಎರೆ ಎನ್ನುವುದಾಗಿ ಮಿತ್ರನನ್ನು ಅಲ್ಲಿರಿಸಿದ್ದಾನೆ. ಮುಂದಿನ ಯೋಚನೆಯನ್ನು 3-4 ದಿನಗಳ ನಂತರ ಮಾಡೋಣ ಅಂತ ಹೇಳುತ್ತಾ ಸುತ್ತಿ ಸುತ್ತಿ ಬಸವಳಿದು ಬಂದಿದ್ದಂತಹ ತಾತ್ಯಾ ಟೋಪೆಯನ್ನು ಮಾನಸಿಂಗ ಆಧರಿಸಿದ್ದಾನೆ. ಮಿತ್ರನ ಸಲಹೆಯಂತೆ ಆ ಪಾರಣ ಎನ್ನುವಂತಹ ಕಾಡಿನಲ್ಲಿ ತಾತ್ಯಾ ಟೋಪೆ ಆಶ್ರಯವನ್ನು ಪಡೆದುಕೊಂಡಿದ್ದಾನೆ. ಹಬ್ಬ, ಏನಾದರೇನಂತು ಗೆಳೆತನ ಅನ್ನುವುದು ಎಲ್ಲಕ್ಕಿಂತ ಹಿರಿದಾದದ್ದು. ಏನಾದರೇನುಂಟು, ನನ್ನ ಗೆಳೆಯ ಮಾನಸಿಂಗ ಇದ್ದಾನೆ. ಯಾವ ಆಕ್ರಮಣಕಾರಿ ಆಂಗ್ಲರು ಬಂದು ನನ್ನನ್ನು ಮುತ್ತಿದರೂ ಕೂಡ ನನ್ನ ಗೆಳೆಯ ನನ್ನ ಪ್ರಾಣ ರಕ್ಷಣೆ ಮಾಡುತ್ತಾನೆ ಅಂದುಕೊಂಡು ಆ ಗೆಳೆತನದಲ್ಲಿ ತೀವ್ರವಾದ ನಂಬಿಕೆ ವಿಶ್ವಾಸಗಳನ್ನಿಟ್ಟು ತಾತ್ಯಾ ಟೋಪೆ ಆ ಪಾರಣ ಎನ್ನುವ ಕಾಡಿನ ಪ್ರದೇಶದಲ್ಲಿ ತನ್ನನ್ನು ತಾನು ಸ್ವಲ್ಪ ವಿಶ್ರಾಂತಿಗೆ ಜಾರಿಸಿಕೊಳ್ಳುತ್ತಾ ಇದ್ದಾನೆ. ಭುಗಿಲೆದ್ದ ಆಕ್ರೋಶದ ಸಾಗರ ಇದೀಗ ಸ್ವಲ್ಪ ತಣಿಯುವಂತಹ ಕಾಲವಾಗಿದೆ. ಮೈಯೆಲ್ಲ ಕಣ್ಣು ಮಾಡಿಕೊಂಡು ತಾತ್ಯಾ ಟೋಪೆಗಾಗಿ ಆಂಗ್ಲರು ಇದೀಗ ತೀವ್ರವಾದ ಶೋಧವನ್ನು ನಡೆಸಿದ್ದಾರೆ. ಆಂಗ್ಲರು ಅಂತ ಹೇಳಿದರೆ ಕೇವಲ ಇವರನ್ನು ನಾವು ಸುಮ್ಮನೆ ಸ್ವೀಕರಿಸಬಾರದು. ಸಾಂಬಾರ ಪದಾರ್ಥಗಳಿಗಾಗಿ ನಮ್ಮ ದೇಶಕ್ಕೆ ದಾಂಗುಡಿ ಇಟ್ಟವರು ನಿಜಾರ್ಥದಲ್ಲಿ ದೋಚಿದ್ದು ನಮ್ಮ ಅಂತಃಕರಣವನ್ನು, ನಮ್ಮ ಆತ್ಮಾಭಿಮಾನವನ್ನು, ನಮ್ಮ ಸಂಸ್ಕೃತಿಯನ್ನು ಎಲ್ಲವನ್ನು ದೋಚಿ ಹೋದವರು ನಮ್ಮವರನ್ನೇ ನಮಗೆ ಶತ್ರುಗಳಾಗಿ ಮಾರ್ಪಡಿಸಿ ನಮ್ಮ ಕಣ್ಣಿಗೆ ಮಣ್ಣೆರಚಿದಂತಹ ಹುಂಬ ಪಾಪಿಗಳು ಈ ಪರಕೀಯರು. ಅವರ ತೊಗಲಿನ ಬಣ್ಣವಷ್ಟೇ ಬಿಳುಪಾಗಿತ್ತೇ ವಿನಃ ಅವರ ಆಲೋಚನೆಗಳು, ಅವರ ಅಂತಃಕರಣ ಎಲ್ಲವೂ ಮಲಿನವಾಗಿ ಕಪ್ಪಾಗಿದ್ದವು. ನಾವು ಭಾರತೀಯರು ಸ್ವಲ್ಪ ಕಪ್ಪನೆಯ ತೊಗಲು ಹೊಂದಿದರೂ ಮನಸ್ಸು ಪರಿಶುದ್ಧವಾಗಿತ್ತು.
ಹಂಸಸ್ಸೋಹಂ ಹಂಸಸ್ಸೋಹಂ ಎನ್ನುವಂತೆ ಹಂಸದ ಬೆಳಕು ಅಂತರಂಗದಲ್ಲಿತ್ತು, ಬಿಳುಪು ಅಂತರಂಗದಲ್ಲಿತ್ತು. ಆದರೆ ನಮಗಾಗಿ, ನಮ್ಮ ದೇಶಕ್ಕಾಗಿ ಧಾಂಗುಡಿ ಇಟ್ಟ ಈ ಆಂಗ್ಲರು ಕೇವಲ ಬಿಳಿಯ ತೊಗಲವರು ಬಿಟ್ಟರೆ ಮನಸ್ಸು ಪೂರ್ಣವಾಗಿ ಕಪ್ಪಾಗಿತ್ತು. ಮೈಯೆಲ್ಲ ಕಣ್ಣಾಗಿಸಿಕೊಂಡು ಈ ತಾತ್ಯ ಟೋಪೆಗಾಗಿ ಎಲ್ಲ ಕಡೆಯಲ್ಲಿ ಶೋಧ ಮಾಡುತ್ತಾ ಇದ್ದರು. ಕೊನೆಗೆ ಅಂತೂ ಇಂತೂ ಯಾರದ್ದೋ ಸಹಾಯದ ಮೂಲಕ ವಿಷಯವನ್ನು ಪತ್ತೆ ಹಚ್ಚಿಯೇ ಬಿಟ್ಟಿದ್ದಾರೆ. ಮಾನಸಿಂಗನ ಆಶ್ರಯದಲ್ಲಿ ತಾತ್ಯ ಟೋಪೆ ಇದ್ದಾನೆ ಅನ್ನೋದನ್ನು ವಿಷಯವನ್ನು ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ತಾತ್ಯ ಟೋಪೆಯ ಬದುಕಿನಲ್ಲಿ ಅತಿ ದೊಡ್ಡ ದುರಂತವಾದದ್ದು ಈ ಕ್ಷಣದಲ್ಲಿ. ಆತನನ್ನು ಹಿಡಿಯುವುದಂತೂ ಖಚಿತ ಅಂದುಕೊಂಡಿದ್ದಾರೆ ಆಂಗ್ಲರು. ಆದರೆ ಹಿಡಿದು ಬಿಟ್ಟರೆ ಆತ ತಪ್ಪಿಸಿಕೊಳ್ಳುವುದಂತೂ 100% ಶತಸಿದ್ಧ. ಹಿಡಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದರೂ ಸಾಕು, ಖಂಡಿತವಾಗಿಯೂ ಆತ ತಪ್ಪಿಸಿಕೊಂಡು ನುಸುಳಿ ಹೋಗ್ತಾನೆ ಅನ್ನೋದನ್ನು ಖಚಿತವಾಗಿ ಬಲ್ಲರು. ಸಾವಿರಾರು ಜನ ಆಂಗ್ಲರು ವರ್ಷವೆಲ್ಲ ಕಷ್ಟಪಟ್ಟು, ವರ್ಷವೆಲ್ಲ ಜೀವ ತೆಗೆದು ಪ್ರಯತ್ನ ಮಾಡಿ ಇದುವರೆಗೆ ಆತನನ್ನು, ತಾತ್ಯ ಟೋಪೆಯನ್ನು ಹಿಡಿಯಲಾರದಿದ್ದರು. ಆದರೆ ಇವರಲ್ಲೊಂದು ಕಪಟ ಕುತಂತ್ರ ಇದ್ದೇ ಇದೆಯಲ್ಲ. ವಿಭಜಿಸಿ ಆಳುವ ನೀತಿ ಇವರಿಗೆ ಜನ್ಮತಃ ರೂಢಿಯಲ್ಲಿ ಬಂದುಬಿಟ್ಟಿದೆಯಲ್ಲವೇ. ಜನ್ಮತಃ ಮೈ ಮೂಳೆಗಳಲ್ಲಿ ಬೆರೆತು ಹೋಗಿದೆ. ಮೋಸ, ವಂಚನೆ ಇವೆಲ್ಲವೂ ಅವರಿಗೆ ಜನ್ಮತಃ ಬಂದ ಬಳುವಳಿಗಳಾಗಿ ಬಿಟ್ಟಿವೆ. ಹಾಗಾಗಿ ಪರಾಕ್ರಮದಿಂದ ಆಗದ್ದೇ ಇದ್ದುದನ್ನು ಕಪಟದಿಂದ ಸಾಧಿಸುವ ಒಂದು ಹೂಡಿಕೆಯನ್ನು ಹಾಕಿದ್ದಾರೆ. ಒಂದು ಕೆಟ್ಟ ಉಪಾಯವನ್ನು ಇವರೆಲ್ಲ ಮಾಡಿದ್ದಾರೆ. ಮಾನಸಿಂಗನೊಡನೆ ಒಂದು ಪಿತೂರಿಯನ್ನು ಮಾಡಿದ್ದಾರೆ. ಆ ಪಿತೂರಿ ಹೇಗಿದೆಯಪ್ಪ ಅನ್ನೋದಾದರೆ, ಹೇಳಲಿಕ್ಕೆ ಬಾಯಿ ಒಣಗಿ ಹೋಗಬಹುದು, ಹೃದಯ ನೋವಿನ ಕಡಲಾಗಬಹುದು, ಕೈಕಾಲುಗಳಲ್ಲಿ ಶಕ್ತಿ ಕುಂದಿ ಹೋಗಬಹುದು. ಭಾರತ ಮಾತೆಯ ಮುಡಿಗೆ ಕೀರ್ತಿ ಪತಾಕೆಯನ್ನೇರಿಸಿದ್ದ ವೀರನಿಗೆ ಇಂತಹ ದಾರುಣದ ಬದುಕು ಬಂದಿತೆ ಎನ್ನುವಂತಹ ದುಃಖ ನಮ್ಮನ್ನು ಪೂರ್ಣವಾಗಿ ಆವರಿಸದೇ ಇರಲಾರದು. ಎಂತಹ ದುಃಖಮಯವಾದ ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕಣ್ಣೀರನ್ನು ಒರೆಸಿದ್ದ ವೀರನಿಗೆ ಎಂತಹ ಅಂತ್ಯವನ್ನು ಕಾಂಬ ಸಮಯ ಸನ್ನಿಹಿತವಾಗೋಯಿತು ಎನ್ನುವಂತಹ ನೋವು ನಮ್ಮೆಲ್ಲರನ್ನ ಕೊರೆದು ತಿನ್ನುವ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಆಂಗ್ಲರು ಎಂದೆಂದಿಗೂ ಅಪಾಯವನ್ನು ತಿಳಿದು ಉಪಾಯವನ್ನು ಹೂಡುತ್ತಾ ಇದ್ದರು. ಶಕ್ತಿಯಿಂದ ಸಾಧಿಸಲಾಗದ್ದನ್ನು ಕುಯುಕ್ತಿಯಿಂದ ಸಾಧಿಸ್ತಾ ಇದ್ದರಂತೆ. ಏನಾದರೂ ಸರಿಯೇ, ಯಾರು ಹಾಳುಗೆಡವಿದರೂ ಸರಿಯೇ, ಯಾರ ಮನೆಗಳು ಮುರಿದು ಬಿದ್ದರೂ ಸರಿಯೇ, ತಮ್ಮ ವಿಜಯವಾಗಬೇಕು, ಭಾರತ ತಮ್ಮ ಕೈವಶವಾಗಬೇಕು. ಇದಕ್ಕಾಗಿ ಬಿಳಿಯರು ಹಾಕಿದ ಒಂದೊಂದು ಹೊಂಚಾಗಲಿ ಒಂದೊಂದು ಹುನ್ನಾರವಾಗಲಿ ವರ್ಣಿಸಲಸದಳ. ಆ ಬಿಳಿಯರು ನಮಗಿತ್ತ ಆ ಕಾಟ ಕರ್ಮಗಳನ್ನು, ಕರ್ಮಕಾಂಡವನ್ನು ಒಂದೇ ಎರಡೇ ಶಬ್ದಗಳ ಚೂರಿಯಿಂದ ನಮ್ಮೆದೆಯನ್ನು ನಾವೇ ಇರಿದುಕೊಳ್ಳುವಂತಹ ಒಂದು ದಾರುಣವಾದ ಪರಿಸ್ಥಿತಿಯಲ್ಲಿ ನಾವು ಮುಟ್ಟಿಬಿಟ್ಟಿದ್ದೇವೆ. ಆ ಪರಿಸ್ಥಿತಿಯಾದರೂ ಏನಿರಬೇಕು ನೋಡೋಣ ವಿರಾಮದ ನಂತರ. ಆ ಆಂಗ್ಲರು ದುಷ್ಟವಾದಂತಹ ಒಂದು ಉಪಾಯವನ್ನು ಹೂಡಿದ್ದಾರೆ. ಬರ ಸಿಡಿಲಿನಂತೆ ಸದಾ ಮೇಲೆರಗುತ್ತಿದ್ದಂತಹ ಸಿಡಿಲ ಆರ್ಭಟವನ್ನು ಹೊಂದಿದ್ದ ಸಿಂಹದ ಮರಿ ತಾತ್ಯ ಟೋಪೆಯನ್ನು ಪಳಗಿಸಲಿಕ್ಕಾಗಿ, ಕೈವಶ ಮಾಡಿಕೊಳ್ಳಲಿಕ್ಕಾಗಿ ಒಂದು ಹುನ್ನಾರವನ್ನು ಹೂಡಿಬಿಟ್ಟಿದ್ದಾರೆ. ಏನಿರಬೇಕು ಆ ಹುನ್ನಾರ ಅಂತ ಹೇಳೋದಾದರೆ ಎದೆ ಒಡೆಯುವಂತಹ ಸನ್ನಿವೇಶವದು. ತಾತ್ಯ ಟೋಪೆಯನ್ನು ಹಿಡಿದುಕೊಟ್ಟರೆ ಆ ಮಾನಸಿಂಗನಿಗೆ ಒಂದು ಪ್ರಲೋಭನೆಯನ್ನು ತೋರಿಸಿದ್ದಾರೆ. ಮಾನಸಿಂಗನಿಗೆ ಒಂದು ಪ್ರಲೋಭನೆ, ಒಂದು ಆಮಿಷವನ್ನು ಒಡ್ಡಿದ್ದಾರೆ. ನೀನೇನಾದರೂ ನಿನ್ನ ಆಶ್ರಯದಲ್ಲಿರುವ ತಾತ್ಯ ಟೋಪೆಯನ್ನು ನಮಗೊಪ್ಪಿಸಿದರೆ ಹಿಂದೆ ನೀನು ಮಾಡಿರಬಹುದಾದ ಎಲ್ಲ ಅಪರಾಧಗಳಿಗೆ ನಾವು ಮನ್ನಣೆಯನ್ನು ಕೊಟ್ಟು ಬಿಡ್ತೇವೆ, ಮನ್ನಿಸಿ ಬಿಡ್ತೇವೆ, ಎಲ್ಲವನ್ನ ಒಂದೇ ಕ್ಷಣದಲ್ಲಿ ಕ್ಷಮಾದಾನ ಮಾಡಿಬಿಡ್ತೇವೆ.
ಅಲ್ಲದೆ ಆಂಗ್ಲ ಸಂಸ್ಥಾನಕ್ಕೆ ಸೇರಿಕೊಂಡ ಒಂದು ಬೃಹತ್ ಸಂಸ್ಥಾನವನ್ನು ಬಳುವಳಿಯಾಗಿ ನಿನಗೆ ಕೊಡ್ತೇವೆ ಎನ್ನುವುದಾಗಿ ಈ ತಾತ್ಯಾಟೋಪೆಯ ಪ್ರಾಣಪ್ರಿಯ ಮಿತ್ರನಾಗಿದ್ದಂತಹ ಮಾನಸಿಂಗನಿಗೆ ಬಿಳಿಯರು ಆಮಿಷವನ್ನು ತೋರಿಸಿದ್ದಾರೆ. ಬಹುಮಾನದ ವಿಚಾರವನ್ನು ಕೇಳಿದ ಕೂಡಲೇ ಮಾನಸಿಂಗನ ಆ ಕೆಟ್ಟ ಬಾಯಿಯಲ್ಲಿ ಜೊಲ್ಲು ಸುರಿದು ಬಿಟ್ಟಿದೆಯಂತೆ. ಆತನಿಗೆ ಬಾಯ ತುಂಬ ನೀರೂರಿದೆ. ಆಂಗ್ಲರು ತಾವಾಗಿಯೇ ಬಂದು ಗೌರವವಾಗಿ ಒಂದು ಸಂಸ್ಥಾನವನ್ನು ಪೂರ್ತಿ ಬಳುವಳಿಯಾಗಿ ಕೊಡ್ತಾರೆ ಅಂದರೆ ಅದು ನನ್ನ ಪೂರ್ವ ಸುಕೃತವೇ ಸರಿ ಎನ್ನುವುದಾಗಿ ಈ ನೀಚ ಮಿತ್ರ ಮಾನಸಿಂಗ ಬಗೆದು ಬಿಟ್ಟಿದ್ದಾನೆ. ಶ್ರದ್ಧೆ ಸತ್ತು ಹೋಗಿದೆ, ಸ್ವಾರ್ಥ ಮೇಲುಗೈ ಸಾಧಿಸಿದೆ. ತಾತ್ಯಾಟೋಪಿಯನ್ನು ಹಿಡಿದುಕೊಡಲಿಕ್ಕಾಗಿ ಮಾನಸಿಂಗ ಒಪ್ಪಿಕೊಂಡೇ ಬಿಟ್ಟಿದ್ದಾನೆ. ನಂಬಿ ಬಂದಿದ್ದ ಆ ಸ್ವಾತಂತ್ರ್ಯ ಸಿಂಹನನ್ನು ಇತ್ತ ಆಂಗ್ಲರ ಕೈವಶವಾಗಿಸುವುದಕ್ಕೆ ಮಿತ್ರದ್ರೋಹಿ ಮಾನಸಿಂಗ ಒಪ್ಪಿಬಿಟ್ಟಿದ್ದಾನೆ. ಕ್ಷುದ್ರ ಸ್ವಾರ್ಥಕ್ಕೆ ಬಲಿಯಾಗಿ ಶತ್ರುವಶ ಮಾಡ ಹೊರಟಿದ್ದಾನೆ ಭಾರತದ ವೀರ ಧಮನಿಯೊಂದನ್ನು. ಮಾನಸಿಂಗ ಇಂಗ್ಲಿಷ್ ಪಡೆಯನ್ನು ಗುಪ್ತವಾಗಿ ಆ ಪಾರಣ ಎನ್ನುವಂತಹ ಕಾಡಿನ ಪ್ರದೇಶಕ್ಕೆ ಕರೆತಂದಿದ್ದಾನೆ. ಬಹುಶಃ ಇದಕ್ಕಿಂತ ದೊಡ್ಡ ತಾಯೊಡಲ ಸೀಳುವಂತಹ ಕರ್ಮ ಮತ್ತೊಂದಿಲ್ಲವೇನೋ. ಎಲ್ಲಿ ತನ್ನ ಪ್ರಾಣಮಿತ್ರ ತಾತ್ಯಾಟೋಪಿಯನ್ನು ಅಡಗಿಸಿಟ್ಟಿದ್ದನೋ ಆ ಪಾರಣ ಎನ್ನುವ ಕಾಡ ಪ್ರದೇಶಕ್ಕೆ ಆಂಗ್ಲ ಸೈನಿಕರನ್ನು ಬರಮಾಡಿಕೊಂಡು ಬಿಟ್ಟಿದ್ದಾನೆ. ಶಾಂತವಾಗಿ ಮಲಗಿ ವಿಶ್ರಮಿಸುತ್ತಿದ್ದಂತಹ ತಾತ್ಯಾಟೋಪೆಯ ಕುರುಹನ್ನು ಅವರಿಗೆ ತೋರಿಸಿಬಿಟ್ಟಿದ್ದಾನೆ. ನೋಡು, ಅಲ್ಲಿ ಮಲಗಿರುವವನೇ ತಾತ್ಯಾಟೋಪಿ ಎನ್ನುವುದಾಗಿ ಆಂಗ್ಲ ಸೈನಿಕರಿಗೆ ಆತನನ್ನು ಅಲ್ಲಿಯೇ ತೋರಿಸಿಬಿಟ್ಟಿದ್ದಾನೆ. ನಿದ್ರೆಯಿಂದ ಪ್ರಶಾಂತವಾದ ಹಸಿರ ಕಾಡಿನಲ್ಲಿ ನಿದ್ರೆಗೆ ಜಾರಿದ್ದ ನಮ್ಮ ಸ್ವಾತಂತ್ರ್ಯ ವೀರ ತಾತ್ಯಾಟೋಪೆ ಕಣ್ಣು ಬಿಡುವುದರೊಳಗೆ ಕೈಕಾಲುಗಳು ಬಂಧಿತವಾಗಿದ್ದವಂತೆ. ದಂಡಾಬೇಡಿಯ ಸರಪಳಿಗಳನ್ನು ಹಾಕಿ ಕಬ್ಬಿಣದ ಹಲವು ತುಂಡುಗಳಿಂದ ಮಾಡಿದ ಸರಪಳಿಗಳಿಂದ ಅವನ ಕೈಕಾಲುಗಳನ್ನು ಬಂಧಿಸಿ ಬಿಗಿಯಾಗಿ ಕಟ್ಟಿಬಿಟ್ಟಿದ್ದರಂತೆ. ದಂಡಾಬೇಡಿಯ ಘೋರವಾದ ಒಂದು ಬಂಧನವನ್ನು ಆಕೆಗೆ ಮಾಡಿದ್ದಾರಂತೆ. ಸಮಗ್ರ ಹಿಂದೂಸ್ತಾನದ ಪರಾಕ್ರಮವೇ ಈ ದಂಡಾಬೇಡಿಯಲ್ಲಿ ಪಂಜರದಲ್ಲಿ ಸಿಲುಕಿದಂತಾಗಿದೆ. 1859 ಏಪ್ರಿಲ್ 7 ಮಧ್ಯರಾತ್ರಿ ಭಾರತದ ದುರ್ಗತಿಯ ಸಮಯ ಸಂಪ್ರಾಪ್ತವಾಗಿದೆ. ತಾತ್ಯಾಟೋಪೆ ಆಂಗ್ಲರ ಕೈವಶವಾಗಿ ಬಿಟ್ಟಿದ್ದಾನೆ. ಇಂಗ್ಲಿಷರ ಸರ್ವ ಸೈನಿಕರಿಗೆ ಮತ್ತು ಕುಶಲ ಸೇನಾಪತಿಗಳಿಗೆ ಸಾಧ್ಯವಾಗದೇ ಇದ್ದುದನ್ನು ವಿಶ್ವಾಸಘಾತುಕ ಮಾನಸಿಂಗ ಮಾಡಿಸಿಬಿಟ್ಟಿದ್ದಾನೆ, ಹಗುರವಾಗಿ ಸಾಧಿಸಿಬಿಟ್ಟಿದ್ದಾನೆ. ಮಾರನೆಯ ದಿವಸ ತಾತ್ಯಾಟೋಪಿಯನ್ನು ಶಿವಪುರದ ಬಳಿಯಲ್ಲಿ ಬೀಡು ಬಿಟ್ಟಿದ್ದಂತಹ ಜನರಲ್ ಮೀಡ್ ಎನ್ನುವ ಇಂಗ್ಲಿಷ್ ಅಧಿಕಾರಿಗಳ ಮುಂದೆ ಕೈಕಾಲು ಕಟ್ಟಿ ಹಾಜರುಪಡಿಸಿದ್ದಾರೆ. ಅಂದಿನ ಕಾಲಕ್ಕೆ ಅತ್ಯಂತ ಬೆಲೆ ಬಾಳುವಂತಹ ವಸ್ತುವಾಗಿದ್ದ ತಾತ್ಯಾಟೋಪೆ ಇದೀಗ ಮೀಡನ ಕಾಲ ಬಳಿಯಲ್ಲಿ ಕಸವಾಗಿ ಎಸೆಯಲ್ಪಟ್ಟಿದ್ದಾನೆ. ಇಂಗ್ಲಿಷರ ವಿರುದ್ಧ ಯುದ್ಧ ಹೂಡಿದ ಎಂದು ಸೈನಿಕ ನ್ಯಾಯಾಲಯದ ಮುಂದೆ ಈತನನ್ನು ನಿಲ್ಲಿಸಿದ್ದಾರೆ. 3 ದಿನಗಳ ವಿಚಾರಣೆಯ ನಂತರ ತಾತ್ಯಾಟೋಪಿಗೆ ಗಲ್ಲು ಶಿಕ್ಷೆಯನ್ನು, ಫಾಸಿಯನ್ನು ವಿಧಿಸಿ ಎಲ್ಲರ ಮುಂದೆ ಆತನಿಗೆ ಅವಮಾನವನ್ನು ಮಾಡುವಾಗ ಆಂಗ್ಲರನ್ನು ಉದ್ದೇಶಿಸಿ ಗುಡುಗಿನ ಮಾತನಾಡಿದ್ದಾನೆ. ನಾನು ನಿಮ್ಮ ಚಾಕರನಲ್ಲ, ನಾಡಿನ ಒಡೆಯನಾದ ಪೇಶ್ವೆಯ ಸೇವಕ. ಯುದ್ಧದಲ್ಲಿ ನಿರಪರಾಧಿಯ ನೆತ್ತರು ಹರಿಸುವ ಹುಂಬರು ನಾವಲ್ಲ. ನಿಮ್ಮ ನ್ಯಾಯ ನನಗೆ ಬೇಕಾಗಿಲ್ಲ. ನಿಮ್ಮಿಂದ ನಾನು ಬಯಸುವುದೊಂದೇ, ತೋಪಿನ ಬಾಯಿಗೆ ನನ್ನನ್ನು ಕಟ್ಟಿ ಗುಂಡು ಹಾರಿಸಿ ತುಂಡು ತುಂಡು ಮಾಡಿ, ಇಲ್ಲವೇ ಗಲ್ಲು ಗಂಬಕ್ಕೆ ನೇತು ಹಾಕಿ ಎನ್ನುವಂತಹ ವೀರ ಕೇಸರಿ ಸಾವಿನ ದವಡೆಯಲ್ಲೂ ಎಂತಹ ನಿರ್ಭಯದ ಮಾತನಾಡಿದ್ದಾನೆ. ನ್ಯಾಯಾಲಯದ ನಾಟಕ ಮುಗಿದು ಫಾಸಿಯಾಗುವಾಗ ಎಲ್ಲರೂ ನೋಡುತ್ತಿದ್ದಂತೆ ಪುಣ್ಯ ಪ್ರತಾಪಿ ಮುಗಿಲೆತ್ತರದಲ್ಲಿ ಕೈಕಾಲುಗಳನ್ನು ಝಾಡಿಸಿಯೇ ಬಿಟ್ಟಿದ್ದಾನೆ. ದೇಶಭಕ್ತನನ್ನ ದಂಗೆಕೋರ, ಕ್ರಾಂತಿವೀರನನ್ನ ಕೊಲೆಗಡಕ ಎಂದು ಕರೆದ ಆಂಗ್ಲರು ಆತನ ಪ್ರಾಣ ತೆಗೆದಿದ್ದಾರೆ. ಆದರೆ ಆತನ ಬಲಿದಾನವನ್ನು ನಮ್ಮ ಕೃತಜ್ಞ ಹಿಂದೂ ರಾಷ್ಟ್ರ ಮರೆಯುತ್ತದೆಯೇ? ಇಂತಹ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಿಡಿದ ಮಡಿದ ಜ್ಯೋತಿಯ ಕಾಂತಿ ಕಳೆಗುಂದುತ್ತದೆಯೇ?
ಅಂತಹ ದೇಶಭಕ್ತ ತಾತ್ಯಾ ಟೋಪಿ ಅಮರನಾದದ್ದು ಇಂತಹ ಪರಿಯಲ್ಲಿ. ಇಂತಹ ಎಲ್ಲ ವೀರರಿಗೆ ವೀರಸ್ವರ್ಗ ಪ್ರಾಪ್ತಿಯಾದ ವಸುಂಧರೆ ನಮ್ಮದು. ಅವರು ಅಜರಾಮರರಾಗಿರಲಿ. ಅವರ ಪಾದಕ್ಕೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ತಾತ್ಯಾ ಟೋಪೆಯ ಈ ಯಶೋಧೀರ ಗಾಥೆಯನ್ನು ಇಲ್ಲಿ ಸಂಪನ್ನ ಮಾಡುತ್ತಿದ್ದೇವೆ. ಶ್ರೇಯೋಸ್ತು ಸದಾ ವಿಜಯೋಸ್ತು. ನಮಸ್ಕಾರ.